ಬಂಧುಗಳೇ ಎಲ್ಲರಿಗೂ ನಮಸ್ತೆ. ನೋಡಿ ಇವತ್ತು ಮಗುದು ಹುಟ್ಟುಹಬ್ಬ, ಹೆಣ್ಮಗಳದು ಸನ್ನಿತಿ. ಎಸ್, ಹುಟ್ಟುಹಬ್ಬದ ಶುಭಾಶಯಗಳು. ಚೆನ್ನಾಗಿ ಓದಬೇಕು, ಅಪ್ಪ ಅಮ್ಮ ಹೇಳ್ದಂಗೆ ಕೇಳಬೇಕು. ಎಲ್ಲರೂ ಜೋರಾಗಿ ಸ್ಲಾಪ್ ಮಾಡಿ. ನೋಡಿ ಇವತ್ತು ನಮ್ಮ ಆಶ್ರಮದಲ್ಲಿ ದೇವರ ಮಕ್ಕಳಿಗೆ ನೋಡ್ತಾ ಇದ್ರಲ್ಲ, ಎಲ್ಲರೂ ಕುಟುಂಬದ ಸಮೇತ ಬಂದು ನನಗಂತೂ ಭಾಳ ಖುಷಿ ಆಯಿತು. ಕಾಯಿಸ್ಬಿಟ್ಟೆ, ಎಲ್ಲರಿಗೂ ಕ್ಷಮೆ ಇರಲಿ. ಯಾಕಂದ್ರೆ ಒಂದು ಅಜ್ಜಿನ ಕರ್ಕೊಂಬರೋಕ್ಕೆ ಹೋಗಿದ್ದೆ. ನೋಡಿ ಎಲ್ಲರಿಗೂ ನಮ್ಮ ದೇವರ ಮಕ್ಕಳಿಗೆ ಬಿರಿಯಾನಿ ಊಟವನ್ನು ತಂದಿದ್ದಾರೆ. ಇವತ್ತು ಎಲ್ಲರೂ ನಮ್ಮ ದೇವರ ಮಕ್ಕಳು ಇವತ್ತು ಬಿರಿಯಾನಿ ಫ್ರೈ ಮತ್ತೆ ಊಟವನ್ನು ಮಾಡ್ತಿದ್ದಾರೆ. ಹಾಗೆ ಮಗಳ ಹುಟ್ಟುಹಬ್ಬಕ್ಕೆ ಒಂದು ಮಿಕ್ಸಿ ನೋಡ್ತಾ ಇದ್ರಲ್ಲ, ಇಲ್ಲಿ ಎಲ್ಲ ಜೋರ ಸ್ಟಾಪ್ ಮಾಡಿ. ಎಲ್ಲರೂ ಈ ಥರ ಸಹಾಯ ಮಾಡಿ. ನೋಡಿ ಇವತ್ತು ಕುಟುಂಬಸ್ಥರೆಲ್ಲರೂ ಬಂದು ನಮ್ಮ ಆಶ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ನಮಗಂತೂ ತುಂಬ ತುಂಬ ಖುಷಿ ಆಗ್ತಿದೆ. ಅಣ್ಣ ನಮಸ್ತೆ. ನಿಮಗೆ ಹೇಗೆ ಅನಿಸ್ತಾ ಇದೆ ಇಲ್ಲೇ ಬಂದು ಆಚರಣೆ ಮಾಡಬೇಕು ಅಂತ? ನಮಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಅನಿಸ್ತು. ಅದರಿಂದ ಒಂದು ಮನಸ್ಸಿಗೆ ಅನಿಸಿದ್ರಿಂದ ಹೆಲ್ಪ್ ಮಾಡಬೇಕು ಅಂತ, ಬೇರೆ ಕಡೆ ಹೋಗಿ ಖರ್ಚು ಮಾಡೋದಕ್ಕಿಂತ ಇದು ಬೆಸ್ಟ್ ಅನಿಸ್ತು. ಅದರಿಂದ ಹೆಲ್ಪ್ ಮಾಡೋಕ್ಕೆ ಅಂತಾನೆ ಬಂದಿದ್ದೀವಿ. ನಿಮ್ಮ ಹೆಸರು? ಸುಖೇಶ್ ಅಂತ. ಅಕ್ಕನ ಹೆಸರು? ಅಕ್ಕ ಹೆಸರು ಪ್ರಮೋದಿನಿ ಎಚ್.ಎನ್ ಅಂತ. ನನ್ನ ಮಗಳ ಹುಟ್ಟಿದ ಹಬ್ಬ ಇವತ್ತು, ಸನಿತಿ ಎಸ್ ಅಂತ. ಇಲ್ಲೇ ಆಚರಣೆ ಮಾಡ್ಬೇಕು ಅನಿಸ್ತು, ಅದಕ್ಕೆ ಬಂದು ಆಚರಣೆ ಮಾಡ್ತಾ ಇದ್ದೀವಿ. ನಮಗೂ ತುಂಬ ಖುಷಿ ಆಯಿತು ಆಚರಣೆ ಮಾಡಿದ್ದಕ್ಕೆ. ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ರಣ್ಣ? ನೋಡ್ತಾ ಇದೀವಿ. ನಾವು ಮಾಡೋ ಸೇವೆ ಎಲ್ಲ ನೋಡ್ತಾ ಇದ್ದೀರಾ? ಸೇವೆ ನೋಡಿ ಅದಕ್ಕೆ ನಾವು ಸೇವೆ ಮಾಡ್ಬೇಕಂತಾನೆ ಬಂದಿದ್ದೀವಿ. ಸೇವೆ ನಮ್ಮ ಕೈಲಾದಷ್ಟು ಮಾಡ್ತೀವಿ, ಇನ್ನು ಮುಂದಕ್ಕೆ ಪ್ರಯತ್ನ ಪಡ್ತೀವಿ. ಚಿನ್ನೇ ಖುಷಿ ಆಯ್ತಾ? ಏನನ್ನಿಸ್ತು? ಹುಟ್ಟುಹಬ್ಬ ಬಂದಿಲ್ಲ ಆಚರಣೆ ಮಾಡ್ಕೊತ ಇದೆಯಾ? ಅಂದ್ರೆ ಎಲ್ಲೋ ಖರ್ಚು ಮಾಡಿ ಎಲ್ಲೆಲ್ಲೋ ಖರ್ಚು ಮಾಡೋ ಬದಲು ಇಲ್ಲಿ ಇಂಥ ಆಶ್ರಮಕ್ಕೆ ಬಂದು ಹುಟ್ಟುಹಬ್ಬನ ನಿಮ್ಮ ತಂದೆ ತಾಯಿ ನಿಮ್ಮ ಹುಟ್ಟುಹಬ್ಬನ ನಿಮ್ಮ ಆಶ್ರಮ ಅನ್ಕೊಂಡ್ ಬಂದಿದ್ದೀರಾ ಎಲ್ಲರೂ. ಖುಷಿ ಆಯ್ತು ಅಂತ ಹೇಳು. ಖುಷಿ ಆಯ್ತಾ? ಕುಡಿಯಮ್ಮ, ಅವಳಿಗೆ ಹಿಡ್ಕೊ, ಕೈ ಹಿಡ್ಕೊ, ಹೆಚ್ಚು ಕೊಡ್ತದೆ. ಎಲ್ಲಾರು ಜೋರಾಗಿ ಸ್ಲಾಪ್ ಮಾಡಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಕೈ ಇಟ್ಕೊಂಡು ಅಪ್ಪ, ಇಟ್ಕೊಳಪ್ಪ. ಹ್ಯಾಪಿ ಬರ್ತ್ಡೇ ಟು ಯು. ನೋಡಿ ನೋಡಿ ಇವತ್ತು ನಮ್ಮ ಆಶ್ರಮದಲ್ಲಿ ಕೇಕನ್ನು ಕುಯ್ತಿದ್ದಾರೆ. ಒಳ್ಳೇದಾಗ್ಲಿ. ಆ ಹೆಣ್ಮಕ್ಳಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಹಾಗೆ ಕುಟುಂಬದವ್ರಿಗೆ ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಅವರ ಸ್ನೇಹ ಬಳಗಕ್ಕೂ ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ನೋಡಿ ನಮ್ಮ ದೇವ್ರ ಮಕ್ಕಳಿಗೆ ಇವತ್ತು ಎಲ್ಲರೂ ಇವತ್ತು ಅವ್ರ ಕುಟುಂಬದ ಸಮೇತ ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ ಸರಳವಾಗಿ. ಆ ಕೈಲಿ ಹಿಡ್ಕೊ, ಎತ್ಕೊ, ಬಲಗೈಲಿ ಎತ್ಕೊ. ತಿನ್ಸು ಚಿನ್ನಮ್ಮ, ಹುಟ್ಟುಹಬ್ಬದ ಶುಭಾಶಯ. ನೀನ್ ಸ್ವಲ್ಪ ಎತ್ಕೊ, ತಿನ್ಸು. ಥ್ಯಾಂಕ್ ಯು. ಈ ಕೊಡು. ಥ್ಯಾಂಕ್ ಯು ಚಿನ್ನಮ್ಮ. ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ. ಆದ್ರೆ ಪ್ರಚಾರಕ್ಕಾಗಿ ಅಲ್ಲ, ನೀವು ಈ ತರ ಒಂದು ಸೇವೆ ಮಾಡಿ. ನಮ್ಮ ಆಶ್ರಮಕ್ಕೆ ಬನ್ನಿ ಅಂತ ಕರೆಯಲ್ಲ, ಯಾವ್ದಾದ್ರು ನಿಮ್ಮ ಹತ್ರ ಇರ್ತಕ್ಕಂಥ ಆಶ್ರಮದಲ್ಲಿ ಹೋಗಿ ಈ ತರ ನಿಮ್ಮ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳಿ. ಪ್ರತಿಯೊಬ್ರು ನೋಡಿ ಇವತ್ತು ಕುಟುಂಬದ ಸಮೇತ ಬಂದು ಅವರೇ ಕೈಯಾರೆ ಎಲ್ಲರೂ ಅಡುಗೆಯನ್ನ ಹಾಕ್ಸಿದ್ರು. ನಮಗಂತೂ ತುಂಬ ಖುಷಿ ಆಯಿತು. ಈ ವಿಡಿಯೋ ಎಲ್ಲರೂ ಶೇರ್ ಮಾಡಿ. ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಈ ಬಿಲ್ಡಿಂಗ್ ಬಾಡಿಗೆ ಪಡೆದು ಸೇವೆನ ಸಲ್ಲಿಸ್ತಾ ಇದ್ದೀನಿ. ಖಾಲಿ ಮಾಡಬೇಕು, ಅದನ್ನು ಕೂಡ ಜಾಗವನ್ನು ಹುಡುಕ್ತಾ ಇದ್ದೀನಿ. ಇಂಥವ್ರು ನೀವು ಎಲ್ಲ ಅಣ್ಣ ತಮ್ಮಂದಿರು ಯಾರು ನೋಡ್ತಾ ಇದ್ರೆ ಎಲ್ಲ ಸಪೋರ್ಟ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ಇವತ್ತು ಕುಟುಂಬದವ್ರಿಗೆ ಇಲ್ಲಿ ಪ್ರಾರ್ಥನೆ ಸ್ಟಾರ್ಟ್ ಮಾಡಿ. ಅನ್ನಪೂರ್ಣ ಸೂರ್ಯ ನಮ, ಅನ್ನಪೂರ್ಣ ಸೂರ್ಯ ನಮ. ಊಟ ಮಾಡಿ. ನೋಡಿ ಸ್ನೇಹಿತರೆ, ಈ ಥರ ನೀವು ಕೂಡ ಸಹಾಯ ಮಾಡ್ಬೋದು. ಪ್ರತಿಯೊಬ್ಬರು ವಿಡಿಯೋನ ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಟೋ ಗಂಗಾಧರ್ ನಲಮಂಗಲ ಅನಾಥಾಶ್ರಮ ನೋಡಲು ಕೂಡ ನೀವು ಭೇಟಿ ನೀಡಬಹುದು. ನಮ್ಮ ಹೆಲ್ಪ್ ಲೈನ್ ನಂಬರ್ಗೆ ಕರೆ ಮಾಡ್ಬೋದು, ಸಹಾಯ ಮಾಡ್ಬೋದು. ಇಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗೆ ನಿಮ್ಮ ಕೈಲಾದ ಕೂಡ ಸಹಾಯ ಮಾಡ್ಬೋದು. ಹಾಗೆ ಹೆಣ್ಮಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಈಗ ಅದನ್ನ ಕಟ್ ಮಾಡಿ ಎಲ್ಲರಿಗೂ ಮಕ್ಕಳು ಕೊಡ್ರಿ.
ನೋಡಿ ಸ್ನೇಹಿತರೆ, ಎಲ್ಲರೂ ಊಟವನ್ನು ಮಾಡ್ತಿದ್ದಾರೆ. ನೋಡಿ ನಮ್ಮ ದೇವ್ರ ಮಕ್ಕಳಿಗೆ ಬಿರಿಯಾನಿ ಮತ್ತು ಚಿಕನ್ ಫ್ರೈ, ಇನ್ನೊಂದು ಥರ ಚಿಕನ್ ಫ್ರೈ ನೋಡಿ, ಒಂದು ಮಿಕ್ಸಿ ಬಂತು. ಈ ಥರ ನೀವು ಕೂಡ ಸಹಾಯ ಮಾಡ್ಬೋದು. ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.